ಹಾಯ್ ಹಲೋ ಅಂಡ್ ನಮಸ್ತೆ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ವೀಕ್ಷಕರೇ, ನಮ್ ಲೈಫ್ ಹೀಗೆ ಅನ್ಸತ್ತೆ. ನಿದ್ದೆ ಬಂದಾಗ ನಿದ್ದೆ ಮಾಡ್ಬೇಕನ್ಸತ್ತೆ, ಬಾಯಾರಿಕೆ ಆದ್ರೆ ನೀರ್ ಕುಡಿಬೇಕನ್ಸತ್ತೆ, ಹಾಗೆ ದುಃಖ ಆದಾಗ ಅಳ್ಬೇಕನ್ಸತ್ತೆ. ಇದ್ರ ಜೊತೆಗೆ ನಗಬೇಕು ಅನ್ನಿಸ್ದಾಗ ನಗ್ಲೇಬೇಕು ಅಂತಾನೆ ಹೇಳ್ಬೋದು. ಯಾಕೆ ಅನ್ನೋದಾದ್ರೆ ಸಂತೋಷ ಅಂತ ಅಂದಿದ ತಕ್ಷಣ ಅಲ್ಲಿ ನಗು ತುಂಬಿರತ್ತೆ. ಇನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ಪುಟಾಣಿಗಳು ನಮ್ಮನ್ನ ನಗಸೋಕೆ ಅಂತಾನೆ ರೆಡಿ ಆಗಿ ಕೂತಿದ್ದಾರೆ. ಈ ಅರ್ಧ ಗಂಟೆ ನಿಮ್ಗೆ ನಾನ್ ಸ್ಟಾಪ್ ಆಗಿ ಒಂದು ಫನ್ ಸಿಗತ್ತೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಲೇಟ್ ಮಾಡಿದ್ರೆ ಇವತ್ತಿನ ಎಪಿಸೋಡ್ ಶುರು ಮಾಡೋಣ. ನೀವು ನೋಡ್ತಿದ್ದೀರಾ ಪುಟ್ ಪುಟಾಣಿಗಳ ತರಲೆ ತಮಾಷೆ ಖಾತರಿ. ವೆಲ್ಕಮ್ ಟು ಪುಟಾಣಿ ಏಜೆಂಟ್ 1 2 3. ಗಿಫ್ಟ್ ಸ್ಪಾನ್ಸರ್ಡ್ ಬೈ ಮ್ಯಾಕ್ಸ್ ವಿಟಾ ಚಿಪ್ಸ್ ಅಂಡ್ ನಮ್ಕಿನ್ಸ್. ಹ್ಯಾಪಿನೆಸ್ ಶೇರ್. ವೀಕ್ಷಕರೇ, ಕಾರ್ಯಕ್ರಮ ಶುರು ಮಾಡ್ಬೇಕು ಅಂದ್ರೆ ಎಸ್, ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಲಿಟಲ್ ಒನ್ಸ್ ನ ವೆಲ್ಕಮ್ ಮಾಡ್ಕೋಬೇಕಾಗತ್ತೆ. ಇನ್ನು ನಮ್ಮ ಕಾರ್ಯಕ್ರಮದ ಮೊದಲನೇ ಪುಟಾಣಿ ತನ್ವಿ, ಹಾಯ್. ನಮ್ಮ ಕಾರ್ಯಕ್ರಮದ ಎರಡನೇ ಪುಟಾಣಿ ಚಾರ್ವಿ, ಹಾಯ್. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಇಬ್ರು ಪುಟಾಣಿಗಳನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು. ಅಫ್ಕೋರ್ಸ್ ನಿಮ್ಮ ಮೂರನೇ ಪುಟಾಣಿ ನಾನು, ಸ್ಮಿತಾ ಗೌಡ. ಸೊ ವಾಯ್ಸ್ ಕೇಳಿದ್ರಲ್ಲ, ಇಬ್ರು ಎಷ್ಟು ಕ್ಯೂಟ್ ಆಗಿದ್ದಾರೆ, ಅಷ್ಟೇ ಮುದ್ದಾಗಿ ಕಾಣ್ತಿದ್ದಾರೆ, ಮುದ್ದಾಗಿ ಮಾತಾಡ್ತಾರೆ. ಲೇಟ್ ಮಾಡೋದೇ ಬೇಡ, ಕಾರ್ಯಕ್ರಮದಲ್ಲಿ ಮಾತುಕತೆ ಶುರು ಮಾಡೋಣ. ಹಾಯ್ ಚಾರ್ವಿ. ಏನಿಮ್ಮ ಇದು ಸೊಳ್ಳೆ ಪರ್ದೆ ತರ ಇರೋ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ ನೀನು? ಸೊಳ್ಳೆ ಪರ್ದೆ ಅಲ್ಲ, ಡಿಸೈನ್. ಏನ್ ಡಿಸೈನು? ಓ, ಅದೆಲ್ಲ ಡಿಸೈನಾ? ಏನ ಡಿಸೈನ್ ಅಲ್ಲಿ ಇರೋದು? ಬಟರ್ಫ್ಲೈ. ಯಾರಮ್ಮ ಈ ಡ್ರೆಸ್ ಕೊಡ್ಸಿದ್ ನಿಂಗೆ? ನನ್ ಬರ್ತಡಲ್ಲಿ 2 ವರ್ಷ ಬರ್ತಡೆ. 2 ವರ್ಷ ಬರ್ತಡೇ ಅಲ್ಲಿ ತಗೊಂಡಿದ್ದ ಇದು? ಈಗ ಎಷ್ಟು ವರ್ಷ ಅಮ್ಮ ನಿಂಗೆ? 3 ವರ್ಷ. 3 ವರ್ಷ. ಓಕೆ, ಈ ಸತಿ ಯಾವ ತರ ಬಟ್ಟೆ ತಗೊಂಡೆ? ಈ ಸಲ ಬ್ಲೂ ಕಲರ್ ತಗೊಂಡೆ. ಇದು ಯಾವ ಕಲರು? ಪರ್ಪಲ್. ವಾವ್. ನಾವ್ ಯಾಕೆ ಬರ್ಡೇಲಿ ಹೊಸ ಬಟ್ಟೆ ಹಾಕೊಳ್ತೀವಿ? ಬರ್ತಡೇ ಅಲ್ವಾ? ಬರ್ತಡೇ ಹೊಸ ಬಟ್ಟೆ ಹಾಕೋಬೇಕಾ? ಹೌದಾ? ತನ್ವಿ ಹೇಳು, ಹೊಸ ಬಟ್ಟೆ ಹಾಕೋಬೇಕಾ ನಾವು ಬರ್ತಡೇಗೆ? ಯಾಕೆ? ಬರ್ತಡೇ ಇರುತ್ತಲ್ಲ. ಓ ಹೌದಾ? ಚೆನ್ನಾಗಿರ್ಬೇಕಲ್ಲ. ಓ, ಅವತ್ ಒಂದಿನ ಚೆನ್ನಾಗಿರ್ಬೇಕಾ? ಆಮೇಲೆಲ್ಲ ಚೇಂಜ್ ಮಾಡ್ಬೇಕು. ಓ, ಚೇಂಜ್ ಮಾಡ್ಬೇಕು. ಸರಿ, ಬರ್ಡೇಗೇನೋ ಹೊಸ ಬಟ್ಟೆ ಹಾಕೋಬೇಕು. ಇನ್ ಯಾವಾಗ ಹೊಸ ಬಟ್ಟೆ ಹಾಕೋಬೇಕು ನಾವು? ಸಂಜೆ, ಮಂಡೇ ಎಲ್ಲ ಹಾಕೋಬೇಕು. ಓ, ಸಂಡೇ ಮಂಡೇ ಎಲ್ಲ ಹೊಸ ಬಟ್ಟೆ ಹಾಕೋಬೇಕು. ಹೊಸ ಬಟ್ಟೆ ತಗೊಳಕ್ ಕಾಸು ಅಪ್ಪ ಕೊಡ್ತಾರ? ಯಾರ್ ತಗೊಂಬರಕ್ ಹೋಗೋದು ಬಟ್ಟೆನ? ಪಪ್ಪನೇ ತರಕ್ ಹೋಗೋದಾ? ಸರಿ, ಈಗ ಇದೆಲ್ಲ ಈ ತರ ಎಲ್ಲ ಫ್ರಾಕು ಎಲ್ಲ ಯಾರಮ್ಮ ಸೆಲೆಕ್ಟ್ ಮಾಡೋದು? ನೀನಾ, ನಿಮ್ಮ ಮಮ್ಮಿನ, ಪಪ್ಪನ? ಪಪ್ಪ. ನಿಂಗೆ ಯಾವ ತರ ಡ್ರೆಸ್ಸಸ್ ಇಷ್ಟ? ಈ ತರ ಇಷ್ಟನಾ? ಅಲ್ಲ ಕಣೋ, ಇವಾಗ ಬರ್ಡೇಗೆ ಹೊಸ ಬಟ್ಟೆ ಹಾಕೊಳ್ತೀವಲ್ವ ತನ್ವಿ, ಇನ್ ಯಾವ್ದಕ್ ಹೊಸ ಬಟ್ಟೆ ಹಾಕೋಬೇಕು ನಾವು? ಬೇರೆ ಯಾವಾಗ ಹಾಕೋಬೇಕು? ಬರ್ತಡೇ ಇದ್ದಾಗ ಹೊಸ ಬಟ್ಟೆ ಓಕೆ ಕಣೋ. ಆಮೇಲೆ ಇನ್ಯಾವಾಗ ಹಾಕೋಬೇಕು ಹೊಸ ಬಟ್ಟೆ? ಹಬ್ಬದಲ್ಲೆಲ್ಲ ಏನ್ ಹಾಕೊಳ್ತೀರಾ ನೀವು? ಹೊಸ ಬಟ್ಟೆ. ಮತ್ತೆ ಅದೇ ತಾನೇ ನಾನ್ ಕೇಳ್ತಾ ಇರೋದು. ಬರ್ತಡೇಲೂ ಹೊಸ ಬಟ್ಟೆ, ಹಬ್ಬಕ್ಕೂ ಹೊಸ ಬಟ್ಟೆ, ಕರೆಕ್ಟ್ ಅಲ್ವಾ? ಈಗ ಹಬ್ಬಗಳು ಯಾವ್ದಾವ್ದು ಅಂತ ಗೊತ್ತಾ ನಿಮ್ಗೆ? ಗೊತ್ತಾ ಯಾವ ಹಬ್ಬ ಇದೆ ನಮ್ಗೆ? ನಮ್ಗೆ ಈಗ ಟಿವಿ ಪ್ರೋಗ್ರಾಮು, ಸಂಜೆ ಟೈಮು ಎಲ್ಲ ಹಬ್ಬ. ಓಕೆ, ಈಗ ಟಿವಿ ಪ್ರೋಗ್ರಾಮ್ ಹಬ್ಬದಲ್ಲಿದ್ದೀವಿ, ಸಂಜೆ ಎಲ್ಲ ಮತ್ತೆ ಹಬ್ಬ ಇರತ್ತೆ, ಕರೆಕ್ಟಾ? ಚಾರ್ವಿ, ಈಗ ದೀಪ ಹಚ್ತೀವಿ ಮತ್ತೆ ಪಟಾಕಿ ಹೊಡಿತೀವಲ್ಲ, ಯಾವ ಹಬ್ಬನೇ ಅದು? ಗೌರಿ ಹಬ್ಬಕ್ಕೆ ನಾವು ಪಟಾಕಿ ಅಂಟಿಸ್ತೀವಿ, ಕರೆಕ್ಟಾ? ಸರಿ, ಈಗ ಗಣೇಶ ಟೈಮ್ ಕೂಡಿಸ್ತೀವಲ್ಲ ನಾವು, ಅದ್ಯಾವ ಹಬ್ಬ? ಓ, ನೀರಿಗ್ ಬಿಡೋ ಹಬ್ಬನಾ? ಯಾರನ್ ಬಿಡ್ತೀವಿ ನೀರಿಗೆ? ಗಣೇಶನ್ ನೀರ್. ಏನು ಗಣೇಶನ್ ನೀರಿಗ್ ಬಿಡ್ಬೇಕು? ಎಲ್ಲಾರು ನೋಡಕ್ಕೆ. ಎಲ್ಲಾರು ನೋಡಕ್ಕೆ ನೀರಿಗ್ ಬಿಡ್ತಾರ? ಅದು ದೂರ ಹೋಗುತ್ತೆ, ಬೆಟ್ಟದ ಮೇಲೆ ಹೋಗುತ್ತಾ? ಅದು ನೀರಿಗ್ ಬಿಟ್ರೆ ಕರ್ಗೋಗುತ್ತಲ್ವಾ? ಮತ್ತೆ ಎಲ್ರು ಹೆಂಗ್ ನೋಡಕ್ ಆಗತ್ತ ಅದನ್ನ? ದೊಡ್ಡ ನೋಡಿರ್ತಾರೆ. ಯಾವ್ದನಾ? ಅಲ್ಲಿ ಕಲರ್ ಎಲ್ಲ ಹಾಕಿರ್ತಾರೆ, ಅದ್ರೊಳಕ್ಕೆ ಹಿಂಗ ಸುಮ್ನೆ ಇಟ್ಕೊಂಡ್ರೆ ಅದೇ ಕಲರ್ ಬರುತ್ತಷ್ಟೇ. ಓ, ಯಾವ್ದನ್ನ ಸುಮ್ನೆ ಇಟ್ಕೋಬೇಕೀಗ ನಾವು ಕಲರ್ ಬರೋದಕ್ಕೆ? ಚಿಂಟು ಗಣೇಶ ಹಬ್ಬಕ್ಕೆ ಹಿಡ್ಕೊಂಡಿದ್ದ. ಯಾರಮ್ಮ ಇದು ಚಿಂಟು? ಚಿಂಟುನಾ? ಇವ್ನು ನೀನು ಗೊತ್ತಾ? ಇವ್ನ ಏನಾಗ್ಬೇಕು ನಿಂಗೆ? ತಮ್ಮ. ಅವಳು ಏನೋ ಆಗ್ಬೇಕು ನಿನಗೆ? ಏನೇಮ್ಮ ಇದು ಚಾರ್ವಿ? ನೀನ್ ನೋಡಿದ್ರೆ ಇವನ್ ತಮ್ಮ ಅಂತ ಹೇಳ್ತಾ ಇದೀಯಾ, ಇವನ್ ನೋಡಿದ್ರೆ ನಿನ್ನ ಫ್ರೆಂಡ್ ಅಂತ ಇದ್ದಾರೆ. ನಾನ್ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು, ತಮ್ಮನ ಫ್ರೆಂಡಾ?
ನಾನು ನಾನು ಅವನ್ಗ ಅಕ್ಕ. ಅಕ್ಕ ಆಗ್ಬೇಕು. ಮತ್ತೆ ಫ್ರೆಂಡ್ ಅಂತ ಹೇಳ್ತಾ ಇದ್ದಾನೆ. ನನ್ನ ಅಕ್ಕ ನಿಂಗೆ ಕೊಂಡ್ಬಿಡ್ತ. ಕೇಳು ಏನು, ನಾನು ಅಕ್ಕನ ನಿಂಗೆ ಫ್ರೆಂಡ್ ಅಂತ ಕೇಳಿ ಚರ್ವಿ ಒಂಚೂರು ಕೇಳು. ನನ್ನ ಫ್ರೆಂಡ್ ಅಕ್ಕನ ಅಕ್ಕ. ನೋಡ್ ಕಣ್ಬಿಟ್ಟಿದ ತಕ್ಷಣ ಭಯ ಆಯ್ತಾ? ಓಕೆ ಚಾರ್ವಿ, ಎಲ್ಲಿರೋದು ನಿಮ್ಮನೆ? ಗುಂಜೂರ್. ಗುಂಜೂರಲ್ಲಿ. ನಿಮ್ಮನೆ ಎಲ್ಲೋ ಇರೋದು? ಮನುಷ್ಯಂಕ್ರಿ. ಅಲ್ಲ ಕಣಿಮ್ಮ, ನೀನು ಗುಂಜೂರ್, ಅವನು ಬನಶಂಕರಿ. ಮತ್ತೆ ಹೆಂಗೆ ನೀನು ಅಕ್ಕ, ಮತ್ತೆ ಹೆಂಗೆ ಇವನ್ ತಮ್ಮ? ನಾನು ಅವ್ರ ಮನೆಗೆ ಒಂದ್ ದಿವಸ ಬಂದೆ. ಓಕೆ, ಅದಕ್ಕೆ ಅಕ್ಕ ಅದೇ. ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋ ಆಯ್ತೇನೋ? ನಾನು ಅಕ್ಕ ಆಗ್ತೀನಿ. ನಾನು ನಿಮ್ಮ ಮನೆಗೆ ಬರ್ತೀನಿ, ನಾನು ಅಕ್ಕ ಆಗ್ತೀನಿ ನಿಂಗೆ. ಓಕೆನಾ? ನಮ್ಮ ಮನೆಗೂ ಬರ್ತೀರಾ ನೀವು? ಸರಿ ಚಾರ್ವಿ, ಮನೆ ಇರೋದೆಲ್ಲಿ ಅಂದ್ರೆ ಗುಂಜೂರಲ್ಲಿ ಇದೆ ಅಂದೆ. ಮನೇಲಿ ಯಾರ್ಯಾರಿದ್ದಾರೆ? ಸಾವಿತ್ರಿ, ಆಶಾ, ಮಂಜುರಾಚಾರ್, ನಾಗರಾಜ್. ಯಾರೇಮ್ಮ ಇವರೆಲ್ಲ? ನಮ್ಮ ಅಪ್ಪ ಅಮ್ಮ. ನನಗೆ ಯಾವ್ದು ಗೊತ್ತಾಗ್ಬೇಕು. 4 ಜನದ ಹೆಸರು ಹೇಳ್ದೆ, ಅದ್ರಲ್ಲಿ ನಿಮ್ಮ ಅಮ್ಮ ಹೆಸರೇನು? ಆಶಾ. ಆಶಾ. ಓಕೆ, ಅಪ್ಪನ ಹೆಸರು? ನಾಗರಾಜ್. ನಾಗರಾಜು. ಇವ್ ಸಾವಿತ್ರಮ್ಮ ಅಂದ್ರಲ್ಲ, ಅವ್ರು ಯಾರು? ನಮ್ಮ ಅಜ್ಜಿ. ಓಕೆ, ತಾತನ ಹೆಸರೇನೋ ನಂಗೆ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಯಾವ್ದು? ಮಂಜುನಾಚಾರ್. ಓಕೆ, ಈಗ ಅಪ್ಪ ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಆಫೀಸ್ ಕೆಲಸ. ಏನ್ ಮಾಡ್ತಾರೆ ಆಫೀಸಲ್ಲಿ? ಕೆಲಸ. ಓಕೆ, ಈಗ ನಿಮ್ ಪಪ್ಪ ಅಂತೂ ಆಫೀಸ್ಗೆ ಹೋಗ್ತಾರೆ, ಗೊತ್ತಾಯ್ತು. ನಿಮ್ಮ ಮಮ್ಮಿ ಏನ್ ಮಾಡ್ತಾರೆ ಅಮ್ಮ? ನಮ್ಮ ಅಮ್ಮ ಮನೇಲಿ ಆಫೀಸ್ ಕೆಲಸ ಮಾಡ್ತಾರೆ. ಮನೇಲಿ ಆಫೀಸ್ ಕೆಲಸ ಮಾಡ್ಬೋದಾ? ಹೆಂಗದು? ಅದನ್ನ ನಿಂಗೆ ಗೊತ್ತಿದ್ರೆ ಏನೇನೋ ಕಮೆಂಟ್ ಆಗುತ್ತೆ. ನಿಂಗೆ ಏನ್ರಲ್ಲಿ ಓದ್ತೋದು? ನಂಬರ್. ಅದೇ ಯಾವ್ದ್ರಲ್ಲಿ ಓದ್ತೋದು ನಂಬರ್? ಟೇಬಲ್ ಮೇಲ? ಮತ್ತೆ ಲ್ಯಾಪ್ಟಾಪ್. ಲ್ಯಾಪ್ಟಾಪಾ? ನಿಮ್ಮ ಮಮ್ಮಿ ಹತ್ರ ಲ್ಯಾಪ್ಟಾಪ್ ಇದೆಯಾ? ಪಪ್ಪ ಜಾಸ್ತಿ ಕೆಲಸ ಮಾಡ್ತಾರಮ್ಮ, ಇಲ್ಲ ಮಮ್ಮಿ ಜಾಸ್ತಿ ಕೆಲಸ ಮಾಡೋದಾ? ಅಮ್ಮ. ಸರಿ, ಈಗ ನಿಮ್ಮ ಮಮ್ಮಿ ಕೋಪ ಜಾಸ್ತಿನಾ, ಅಪ್ಪಂಗ್ ಕೋಪ ಜಾಸ್ತಿನಾ? ಅಪ್ಪ. ಆಫೀಸ್ ಕೆಲಸ. ಕೋಪ ಬಂದಿಲ್ಲ ಅಂದ್ರೆ? ಕೋಪ ಬಂದ್ರೆ ಆಫೀಸ್ ಕೆಲ್ಸ ಕೊಟ್ಟು ಹೋಗ್ತಾರೆ, ಇಲ್ಲ ನಮ್ಮ ಮನೇಲಿ ಇರ್ತಾರಾ? ಹೌದಾ? ತುಂಬಾ ಚೆನ್ನಾಗಿದೆ ಇವ್ರ ಕೋಪ. ಓಕೆ, ಮಮ್ಮಿ ಕೋಪ ಬಂದ್ರೆ ಏನ್ ಮಾಡ್ತಾರೆ? ಮಮ್ಮಿಗೇನು ಕೋಪ ಬರಲ್ಲ, ಖುಷಿ. ಖುಷಿ. ಮಮ್ಮಿ ಯಾವಾಗ್ಲೂ ಖುಷಿ ಅಂದ್ರೆ ಏನೇಮ್ಮ? ಖುಷಿಗೆ ಅಡ್ಗೆ ಮಾಡ್ಕೊಂಡು ಇಲ್ಲೇ ತಿಂತಾರೆ. ಸೂಪರ್ ಕಣೆ. ವೀಕ್ಷಕರೇ ನೋಡಿದ್ರಲ್ಲ, ಚಾರ್ವಿ ಪುಟಾಣಿ ಎಷ್ಟು ಸೂಪರ್ ಆಗಿ ಕಾಣ್ತಿದ್ದಾಳೆ, ಅಷ್ಟೇ ಸೂಪರ್ ಆಗಿ ಮಾತಾಡಿದ್ಲು. ಅವಳ ಪ್ರಕಾರ ಕೋಪ ಬಂದ್ರೆ ಅವ್ರಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ತುಂಬಾ ಖುಷಿ ಆಯ್ತು ಅಂದ್ರೆ ಅವ್ರ ಅಮ್ಮಗೆ ಸಖತ್ತಾಗಿ ಅಡಿಗೆ ಮಾಡ್ತಾರೆ. ಎಷ್ಟು ಒಳ್ಳೆ ತಾತ್ಪರ್ಯ ಅಲ್ವಾ ಲೈಫಲ್ಲಿ, ನಾವೆಲ್ಲರೂ ಅನ್ವಯಿಸ್ಕೋಬೇಕಿದ್ನ ಅಂತ ಹೇಳ್ತಾ ಈಗ ತನ್ವಿಕ್ ಏನ್ ಮಾತಾಡ್ತಾನೆ ಅಂತ ಕೇಳೋಣ ಬನ್ನಿ. ಹಾಯ್ ಸ್ಮೈಲಿಂಗ್ ಕಿಂಗ್. ತನ್ವಿಕ್, ಏನು ನಿನ್ ಹೆಸರು ಮೀನಿಂಗು? ತನ್ವಿಕ್ ಅಷ್ಟೇ. ಫುಲ್ ಹ್ಯಾಪಿ ಆಗಿದಂತಾನೆ ಅವನು. ಸುಮ್ಮನೆ ಡ್ರಾಮಾ, ನಿಜ ಸುಳ್ಳು ಮಾಡ್ತಾನೆ. ಡ್ರಾಮಾ, ಸುಳ್ಳು ಡ್ರಾಮಾ ಏನೇನು ಹೇಳ್ತಾ ಇದ್ದಾಳಲ್ಲ ನಿಮ್ಮ ಅಕ್ಕ, ಗೊತ್ತಿಲ್ವಾ? ಸರಿ, ಈಗ ನಿಮ್ಮನೆ ಅಂತೂ ಬನಶಂಕರಿಲಿ ಇರೋದು ಕರೆಕ್ಟಾ? ಆಗ್ಲೇ ಹೇಳ್ಬಿಟ್ಟಿದ್ಯಾ. ಯಾರ್ಯಾರು ಇರೋದು ನಿಮ್ಮ ಮನೇಲಿ? ಕಮಲಮ್ಮ, ಹಾ, ಶಿಂಬಾ, ಹಾ, ಅಮ್ಮ, ಅಪ್ಪ. ಓಕೆ, ಅಕ್ಕ. ಅಕ್ಕ. ಇಷ್ಟೊಂದ್ ಜನ ಇದ್ದೀರಾ? ಸರಿ, ಈಗ ಕಮಲಮ್ಮ ಅಂದ್ರೆ ಯಾರು? ನಮ್ಮ ಅಜ್ಜಿ. ಓಕೆ, ನಿಮ್ಮ ಮಮ್ಮಿ ಹೆಸರೇನು? ಉಷಾ. ಉಷಾ. ಓಕೆ, ಅಲ್ಲಿ ಕೇಳಿದ್ರೆ ಇಲ್ಲ ಅನ್ಸಬಿಡ್ತೈತೆ. ಓಕೆ, ನಿಮ್ಮ ಅಪ್ಪನ ಹೆಸರೇನು? ವಿಜಿ. ಚಿಂಟು. ಪಪ್ಪ ಏನ್ ಕೆಲಸ ಮಾಡೋದು? ಆಫೀಸ್ ಕೆಲಸ. ಆಫೀಸಲ್ಲಿ ಏನ್ ಕೆಲಸ ಮಾಡ್ತಾರೋ? ಕೋಪ ಬಂದಾಗ ಆಫೀಸಿಗೆ ಹೋಗ್ತಾರೆ, ಇಲ್ಲಾಂದ್ರೆ ಕೋಪ ಬಂದಿಲ್ಲ ಅಂದ್ರೆ ಮನೇಲಿ ಇರ್ತಾರೆ. ಈಗ ಅಮ್ಮ ಏನ್ ಮಾಡ್ತಾರೆ? ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲಿ ಹೋಗ್ತಾರಮ್ಮ ಕೆಲ್ಸಕ್ಕೆ? ಆಫೀಸ್. ಯಾವ ಆಫೀಸ್ಗೆ ಹೋಗ್ತಾರೋ? ಯಾವ ಆಫೀಸ್ಗೆ ಹೋಗ್ತಾರೆ? ಈಗ ಮಮ್ಮಿ ಏನೇನ್ ಅಡಿಗೆ ಚೆನ್ನಾಗ್ ಮಾಡ್ತಾರೆ? ಉಪ್ಪಿಟ್ಟು, ಸಾಂಬಾರ್, ಮ್ಯಾಗಿ. ಓಕೆ, ಮ್ಯಾಗಿನೂ ಒಳ್ಳೇದಲ್ಲ. ಅವ್ನು ತಿಂತಾನಂತಲ್ಲ ಮ್ಯಾಗಿನ? ನಾನು ಒಂದೊಂದು ಫಸ್ಟ್ ತಿಂದೆ. ನೀನು ಎಷ್ಟು ದಿವಸ ತಿಂತೀಯೋ? ನೀನು ಒಂದೇ ದಿನನಾ? ಓಕೆ, ಗುಡ್ ಬೈ. ನೀನು ಹಂಗದೆ ಹೇಳು. ಆಮೇಲೆ ಪಪ್ಪ ಏನೇನ್ ಅಡಿಗೆ ಮಾಡ್ತಾರೆ ಮನೇಲಿ? ಪಪ್ಪ ಮಾಡಲ್ವಾ? ಸರಿ, ಈಗ ಅಜ್ಜಿ ಏನೇನ್ ಮಾಡ್ತಾರೆ ಮನೇಲಿ? ಉಪ್ಪಿಟ್ಟು, ಅನ್ನ ಸಾಂಬಾರ್, ಇಡ್ಲಿ. ಈಗ ತನ್ವಿಕ್ ಸ್ಕೂಲ್ಗೆ ಹೋಗಕ್ಕೆ ಯಾರು ರೆಡಿ ಮಾಡೋದು? ಅವನು ಮಾತಾಡ್ಲಿ ಪಾಪ ಒಂಚೂರು, ಸರಿನಾ? ಅಜ್ಜಿ. ಓಕೆ, ಇಲ್ಲ ಅಮ್ಮ ಆನ್ಸರ್ ಅಲ್ಲ, ಅಜ್ಜಿ. ಅಜ್ಜಿ ಹೆಂಗ್ ರೆಡಿ ಮಾಡ್ತಾರೆ ನಿನ್ನ? ಪಾಲ್ ಹಾಕಿ, ಕ್ರೀಮ್ ಹಾಕಿ, ಆಮೇಲೆ
ಅತ್ತನ ಜೊತೆ ಕಳಿಸ್ತಾರೆ. ಈ ಎಲ್ಲ ಓಕೆ ಕಣೋ, ಸ್ನಾನ ಯಾಕೋ ಮಾಡ್ಬೇಕು ನಾವು? ಸ್ಕೂಲಿಗೆ ಹೋಗಕ್ಕೆ ಸ್ನಾನ ಮಾಡ್ಬೇಕು. ಯಾಕೆ ಚಾರ್ವಿ ನಾವು ಸ್ನಾನ ಮಾಡ್ಬೇಕು? ಕ್ಲೀನ್ ಆಗಿ ಕಣ್ಣಕ್ಕೆ ಸ್ಮೆಲ್ HRV ಡರ್ಟಿ ಅಂತಾರೆ. ಯಾರಂತ ನನ್ಗೆ HRV ಸೋ ಡರ್ಟಿ ಅಂತ? ಮೇಘಾ ಮ್ಯಾಮ್. ಹೌದಾ? ಅದಕ್ಕೆ ಸ್ನಾನ ಮಾಡ್ಕೋಬೇಕಾ? ಓಕೆ. ಈಗ ತನ್ವಿಕ್, ಯಾಕೋ ನಾವು ಬ್ರಷ್ ಮಾಡ್ಬೇಕು ಟೀತ್ಗೆ? ಗಲೀಜಿರುತ್ತಲ್ಲ ಅದಕ್ಕೆ. ಓಕೆ, ಗಲೀಜ್ ಹೆಂಗಾಗತ್ತೆ? ಗಲೀಜಿರಲ್ಲ, ಇಲ್ಲಿ ಸ್ಮೆಲ್ ಬಂದಿರುತ್ತೆ. ಇದಕ್ಕೂ ಸ್ಮೆಲ್ ಬರುತ್ತೆ. ಸ್ನಾನ ಮಾಡಿಲ್ಲ ಅಂದ್ರೆ ಸ್ಮೆಲ್ ಬರುತ್ತೆ, ಅಲ್ಲಿಗೂ ಸ್ಮೆಲ್ ಬರುತ್ತೆ. ಸರಿ, ಬ್ರಷ್ ಮಾಡ್ಬೇಕು. ಎಷ್ಟ್ ಸತಿ ಬ್ರಷ್ ಮಾಡ್ಬೇಕು ನಾವು? ಒಂದ್ಸತಿ ಸುಮ್ಮನೆ ಡ್ರಾಮಾ ಅಷ್ಟೇ. ಇಲ್ಲ, ಡ್ರಾಮಾ ಮಾಡ್ತಾ ಇರೋದು. ಹೌದಾ? ತುಂಬಾ ದಿವಸ ಮಾಡ್ಬೇಕು. ತುಂಬಾ ದಿವಸ ಮಾಡ್ಬೇಕು ಬ್ರಷ್ ಮಾಡ್ಬೇಕು. ಅಷ್ಟೇ. 2 days ಅಷ್ಟೇ ಅಂತ ಕಣೋ ಬ್ರಷ್ ಮಾಡ್ಬೇಕು. ನಮ್ಮ ಮಿಸ್ ಹೇಳ್ಕೊಟ್ಟಿದ್ದಾರೆ 2 days to ಬ್ರಷ್. ಓಕೆ, 2 days ಯು ಹ್ಯಾವ್ ಟು ಬ್ರಷ್ ಅಂತ ಅವ್ರು ಮಿಸ್ ಹೇಳ್ಕೊಟ್ಟಿದ್ದಾರೆ. ಇವತ್ತು ಬ್ರಷ್ ಮಾಡಿದ್ಯಾ ನೀನು? ನಾನ್ ಮಾಡಿದ್ದೀನಿ. ತುಂಬಾ ದಿವಸ ಬ್ರಷ್ ಮಾಡ್ಬೇಕು ಅಂದ್ಬಿಟ್ಟು ನೀನ್ ಇವತ್ತು ಬ್ರಷೇ ಮಾಡಿಲ್ವಲ್ಲೋ? ನಾಳೆ ಬ್ರಷ್ ಮಾಡ್ತೀಯಾ? ಓಕೆ, ಬ್ರಷ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ? ಸ್ಕೂಲಲ್ಲಿ ಯಾರ್ಯಾರು ಇದ್ದಾರೆ? ಮ್ಯಾಮ್ ಇದಾರ? ಏನೋ ಅವ್ರ ಹೆಸರು? ಯಾರು ಜಾಸ್ತಿ ಇಷ್ಟ ನಿಂಗೆ? ಟೀಚರ್ಸ್ ಅಲ್ಲ, ಅಮ್ಮ. ಓಕೆ, ಈಗ ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ ತನ್ವಿಕ್. ಓಕೆನಾ? ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು. ಕೇಳಿಸ್ಕೊ ಕ್ಲೀನಾಗೆ. ಅಮ್ಮ ಅಪ್ಪನ್ ಜಾಸ್ತಿ ಇಷ್ಟ ಪಡ್ತಾರಾ ಇಲ್ಲ ಅಪ್ಪ ಅಮ್ಮನ್ ಜಾಸ್ತಿ ಇಷ್ಟ ಪಡ್ತಾರಾ? ಅಮ್ಮ ಯಾರನ್ನ ಜಾಸ್ತಿ ಇಷ್ಟ ಪಡೋದು? ಅಪ್ಪ. ನಿನ್ನ ಯಾರು ಜಾಸ್ತಿ ಇಷ್ಟ ಪಡ್ತಾರೆ? ನಿನ್ನ ಅಜ್ಜಿ ಇಷ್ಟ ಪಡ್ತಾರಾ? ಸರಿ, ಈಗ ನೀನ್ ಹೇಳಮ್ಮ, ಅಮ್ಮ ಅಪ್ಪನ್ ಜಾಸ್ತಿ ಇಷ್ಟ ಪಡ್ತಾರ ಇಲ್ಲ ಅಪ್ಪ ಅಮ್ಮನ್ ಜಾಸ್ತಿ ಇಷ್ಟ ಪಡ್ತಾರ ನಿಮ್ ಮನೇಲಿ? ಅಪ್ಪ ಅಮ್ಮನ್ ಜಾಸ್ತಿ ಇಷ್ಟ ಪಡ್ತಾರೆ. ಹೌದಾ? ಹೆಂಗ್ ಇಷ್ಟ ಪಡ್ತಾರೆ? ಅದ್ ಹೆಂಗ್ ಗೊತ್ತಾಗತ್ ನಿನಗೆ? ತಪ್ಪಿಡ್ತಾರೆ. ಓಕೆ, ನೀನ್ ಜಾಸ್ತಿ ಪ್ರೀತಿ ಆಯ್ತು ಅಂದ್ರೆ ಏನ್ ಮಾಡ್ತೀಯಾ ತನ್ವಿ? ಅಮ್ಮನ ಜೊತೆ ಬಂದ್ಕೊಡ್ತೀನಿ. ಓಕೆ, ಇಷ್ಟ ಈಸಿ. ಓಕೆ, ನೀನ್ ಏನೇಮ್ಮ ಮಾಡ್ತೀಯ? ನಿಂಗೆ ಯಾರು ಇಷ್ಟ ಜಾಸ್ತಿ? ಅಮ್ಮ. ಅಮ್ಮ. ಓಕೆ, ಅಮ್ಮಂಗ್ ಜಾಸ್ತಿ ಇಷ್ಟ ಆದ್ರೆ ನೀನ್ ಏನ್ ಹೇಳ್ತೀಯಾ? ಏನ್ ಮಾಡ್ತೀಯಾ? ಅಮ್ಮ ದೂರಲ್ಲಿ ಕತೆ ಹೇಳ್ತೀನಿ, ಅಮ್ಮಂಗ್ ಬೇರೆ ಕತೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರು, ಇಬ್ರು ಪುಟಾಣಿಗಳು ಎಷ್ಟು ಸೂಪರ್ ಆಗಿ ಮಾತಾಡ್ತಾ ಇದಾರೆ. ನಾನ್ ಮಾತಾಡೋದ್ನ ಇಲ್ವಾ ಅಂತ ನನ್ಗೆ ಗೊತ್ತಿಲ್ಲ, ಅಷ್ಟು ಸೂಪರ್ ಆಗಿ ಮಾತಾಡ್ತಾ ಇದ್ರು. ಸದ್ಯಕ್ಕೆ ಪುಟಾಣಿ ಏಜೆಂಟ್ 1, 2, 3 ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದಿದೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1, 2, 3. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಬ್ರೇಕ್ಗೂ ಮುಂಚೆ ನೋಡಿದ್ರಲ್ಲ, ಇಬ್ರು ಪುಟಾಣಿಗಳು ಸಖತ್ ಸೂಪರ್ ಆಗಿ ಮಾತಾಡಿದ್ರು. ಈಗ ಪೇರೆಂಟ್ಸ್ ದಿನ ಸರದಿ ಹೆಂಗ್ ಮಾತಾಡ್ತಾರೆ, ನಾವು ಕೊಡುವಂತ ಆಕ್ಟಿವಿಟಿಲಿ ಹೆಂಗ್ ಆಕ್ಟಿಂಗ್ ಮಾಡ್ತಾರೆ ಎಲ್ಲ ನೋಡುವಂತಹ ಟೈಮ್ ಅಂತ ಹೇಳ್ಬೋದು. ನಮ್ಮ ಪುಟಾಣಿ ಚಾರ್ವಿ ಅವರ ತಾಯಿ ಆಶಾ ಅವ್ರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಚಾರ್ವಿ ಮತ್ತೆ ಆಶಾ ಇಬ್ರು ಬಂದಿರೋದು ಬೆಂಗಳೂರಿನ ವೈಟ್ ಫೀಲ್ಡ್ ಇಂದ. ಆಶಾ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ಆಶಾ ಅವ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವಳು ಅವನ ಡ್ರಾಮಾ ಅಂತಾರೆ, ಅವ್ರು ಇವ್ರನ್ನ ಡ್ರಾಮಾ ಅಂತಾರೆ. ಆಮೇಲೆ ನೋಡಿದ್ರೆ ಇವಳು ನಾನು ಅವ್ನಿಗೆ ಅಕ್ಕ ಆಗ್ಬೇಕು ಅಂದ್ರೆ, ಬಟ್ ಇವ್ರು ನನಗ್ ಫ್ರೆಂಡು ಅಂತಾರೆ. ಎಕ್ಸಾಕ್ಟ್ಲಿ ಇವ್ರಿಬ್ರು ಏನಾಗ್ಬೇಕು ಮೇಡಮ್? ಇಬ್ರು ಇವಳು ಅಕ್ಕ ತಮ್ಮ, ನನ್ ತಂಗಿ ಮಗ. ಓಕೆ, ಕಸಿನ್ಸ್ ಅಂತೀವಲ್ಲ ನಾವು, ಸ್ವಂತ ತಂಗಿ ಮಗ. ಅಕ್ಕ ತಮ್ಮನೆ 15 ದಿನ ಡಿಫ್ರೆನ್ಸ್ ಅಷ್ಟೇ. ಓಕೆ, ಇವಳು ಹುಟ್ಟಿ 15 ಡೇಸ್ ಅವ್ನು ಹುಟ್ಟಿರೋದು. ಸೂಪರ್. ಟಾಣಿ, ನಿಮ್ಮ ಲೈಫ್ ಬಂದ್ಮೇಲೆ ಏನೇನ್ ಬದಲಾವಣೆಗಳು ಆಗಿದೆ ಅನ್ಸುತ್ತೆ? ತುಂಬಾನೇ ಬದಲಾವಣೆ ಆಗಿದೆ. ಅಂದ್ರೆ ಅವಳು ನಾ ಕ್ಯಾರಿಂಗ್ ಇದ್ದಾಗಿಂದ ಕೋವಿಡ್ ಟೈಮ್, ಸೊ ಅದು ಎಷ್ಟು ಡಿಪ್ರೆಷನ್ ಇದೆ ಗೊತ್ತು, ಒಳಗಡೆ ಇರ್ಬೇಕು. ಪ್ರೆಗ್ನೆಂಟ್ ಇರೋದ್ರಿಂದ ಅವಳು ಹುಟ್ಟಿದ್ದು ಮನೆ ಫುಲ್ ಲೈವ್ಲಿ ಆಗ್ಬಿಡ್ತು. ಎಲ್ಲ ಒಂದೇ ಕಡೆ ಇದ್ವಿ, ಹಾಸನ್ ನೇಟಿವ್ ಅಲ್ಲಿ ಇದ್ವಿ. ಸೊ ಅವಳು ಬಂದಾಗಿಂದ ಅವಳು ನೋಡ್ಕೊಳ್ಳೋದೇ ನಮಗೆ ಕೊರೋನಾ ಪೀರಿಯಡ್ ಪಾಸ್ ಆಗಿದ್ದೆ ಗೊತ್ತಾಗಿಲ್ಲ ಅಂತ ಹೇಳ್ಬೇಕು. ಚೆನ್ನಾಗಿದೆ, ಲೈವ್ಲಿ ಆಗಿದೆ. ಅವ್ನು ಹಬ್ಬ ಮಾಡ್ಬೇಕು ಅಂದ್ರೆ ಇವಾಗ ಬೇರೆ ತರ ಹುಮ್ಮಸ್ಸು, ಚೆನ್ನಾಗಿ ಖುಷಿಯಾಗಿ ಎಲ್ಲಾರ್ಗು. ಕ್ಯೂಟ್ ಫ್ಯಾಮಿಲಿ, ಯಾರ ದೃಷ್ಟಿನೂ ಬೀಳ್ದಿರ ಇರ್ಲಿ. ಸೊ ಸ್ಟ್ರೈಟ್ ಅವೇ ಆಕ್ಟಿವಿಟಿ ಹೋಗೋಣ ಪ್ಲೀಸ್. ಏನ್ ತೋರಿಸ್ತಾ ಇದಾರೆ ಮಮ್ಮಿ? ಪೂಜೆ. ಓಕೆ, ಏನದು? ಕಾಯಿ ಹೊಡಿತಾ ಇದೆ. ಸೂಪರ್. ಆಮೇಲೆ
ಪೂಜೆ ಮಾಡ್ತಾ ಇದ್ದೀನಿ. ತೀರ್ಥ ತಗೋತಾ ಇದ್ದೀನಿ. ಸೂಪರ್. ಈಗೇನ್ ಕೊಟ್ರು? ಪ್ರಸಾದ ತಿಂತಾ ಇದ್ದೀನಿ. ಓಕೆ. ಎಲ್ಲಿಂದ ಇದೆಲ್ಲ ಮಾಡಿದ? ಎಲ್ಲಿ? ಕೈ ಮುಗಿತಾ ಇದ್ದೀನಿ ಮಾಮಿ. ಮಾಮಿ ಯಾವ ಮಾಮಿ ಹತ್ರ ಹೋಗಿದ್ದಾರೆ ಮಮ್ಮಿ ಈಗ? ಓಕೆ. ಫೈನಲ್ ಏನಂದ್ರೆ ತೀರ್ಥ, ಕಾಯಿ ಹೊಡೆದಿದ್ದು, ಪ್ರಸಾದ ಎಲ್ಲ ಹೇಳಿದ್ರು. ಪೂಜೆ ಮಾಮಿ ಎಲ್ಲಿ ಮಾಡೋದಮ್ಮ ಅಂದ್ರೆ ಮನೆ ಅಂತ ಹೇಳಿದ್ರು. ದೇವಸ್ಥಾನದಲ್ಲಿ ಇಷ್ಟು ಕೆಲಸ ಮಾಡೋದ್ರಲ್ವಾ ನಿಮ್ಮ ಮಮ್ಮಿ. ಈಗ ಮಾಮ ನೀವು ನಮ್ಮ ಶೋಲಿ ಆಕ್ಟಿಂಗ್ ಮಾಡಿದ್ರೆ ಎಷ್ಟು ಖುಷಿ ಕೊಡ್ತೀವಿ. ತುಂಬಾನೇ ಖುಷಿ ಆಯ್ತು. ಮಕ್ಳ ಜೊತೆ ನಮ್ಗೆ ಆಚೆ ಬರೋದಕ್ಕೆ ಟೈಮ್ ಸಿಗಲ್ಲ. ಸೊ ಈ ತರ ಒಂದು ಪ್ರೋಗ್ರಾಮ್ ಅವಳಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಉದಯ ಕಾಮಿಡಿಗೆ ತುಂಬಾ ಥ್ಯಾಂಕ್ಸ್ ಇಷ್ಟಪಡ್ತೀವಿ. ನಮ್ಮ ಮನೆಯಲ್ಲಿ ನನ್ನ ತಂದೆಗೆ ನನ್ನ ಹಸ್ಬೆಂಡ್ ಇಬ್ರಿಗೂ ಇಷ್ಟ. ಸೊ ರೆಗ್ಯುಲರ್ ಆಗಿ ಓಡ್ತಾ ಇರುತ್ತೆ. ಅದು ಮಕ್ಳ ಪ್ರೋಗ್ರಾಮ್ ಅಂತ ಡೈಲಿ 6 o'clock ಓಡ್ತಾ ಇರುತ್ತೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಸೊ ನೀವು ಮತ್ತೆ ಪುಟಾಣಿ ನಮ್ಮ ಶೋಗೆ ಬಂದಿದ್ದು ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಈಗ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಪುಟಾಣಿ ತನ್ವಿಕ್ ಅವರ ತಾಯಿ ಉಷಾ ಅವ್ರು ಕೂಡ ಬಂದಿದ್ದಾರೆ. ಉಷಾ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ತನ್ವಿಕ್ ಮತ್ತೆ ಉಷಾ ಇಬ್ರು ಬೆಂಗಳೂರಿನ ದೊಡ್ಡಕಲ್ಸಂದ್ರದಿಂದ ಬಂದಿರೋದು. ಉಷಾ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ಉಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಾನ್ ಕಂಡಂಗೆ ಇವಾಗ ನಿಮ್ ಸಿಸ್ಟರು ಬಂದ್ ಮಾತಾಡಿದ್ರು. ಸೊ ಯಾವುದೇ ಒಂದು ಫಂಕ್ಷನ್ ಇದ್ರು 2 ಫ್ಯಾಮಿಲಿ ಕ್ಲಬ್ ಆಗ್ತೀರಾ ಅಂತ ಅಂತೂ ಗೊತ್ತಾಯ್ತು ನನಗೆ. ಹೌದು. ಸೊ ಮಕ್ಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಹೆಂಗ್ ಟೈಮ್ ಮಾಡ್ಕೊಳ್ತೀರಾ? ಯೂಶಲಿ ಸ್ಯಾಟರ್ಡೆ ಸಂಡೇಸ್ ಬಂತು ಅಂತಾನೆ ನಾನು ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರು ನಮ್ಮ ಮನೆಗೆ ಬರೋದು ಈ ತರ ಆಗುತ್ತೆ. ಸೊ ಎಲ್ಲಾ ಸೇರ್ಕೊಂಡ್ಬಿಟ್ಟು ಮನೇಲಿ ಹಬ್ಬ ತರ ಆಗೋಗಿರುತ್ತೆ ಮಕ್ಳೆಲ್ಲ ಸೇರ್ಕೊಂಡ್ರೆ. ಪುಟಾಣಿ ನಿಮ್ಮ ಲೈಫ್ ಬಂದ್ಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ಸುತ್ತೆ? ಆಕ್ಚುಲಿ ನಮ್ದು ಮದ್ವೆ ಆದ ತಕ್ಷಣ ಪಾಪು ಬಂದ. ಸೊ ಏನಂತಂದ್ರೆ ಮನೇಲಿ ಒಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಆದಂಗಾಯ್ತು. ಅವಾಗ ಕೋವಿಡ್ ಇತ್ತು. ಕೋವಿಡ್ ಪೀರಿಯಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗೋಯ್ತು. ನಾನು ನಮ್ಮ ಅಮ್ಮನ ಮನೆಗೆ ಹೋದೆ. ಸೊ ಸ್ವಲ್ಪ ದೂರ ಆದ್ವಿ. ಸೊ ಇವನ್ ಬಂದ್ಮೇಲೆ ಮನೇಲಿ ಫುಲ್ ಹ್ಯಾಪಿನೆಸ್, ಫುಲ್ ಖುಷಿ, ಸಂತೋಷ. ಇವನಿಲ್ಲ ಅಂತಂದ್ರೆ ಮನೆ ಫುಲ್ ಖಾಲಿ ಖಾಲಿ. ಸೂಪರ್ ಸೂಪರ್, ಸಕ್ಕದಾಗಿ ಮಾತಾಡಿದ್ರಿ. ಸೊ ಆಕ್ಟಿವಿಟಿಗೆ ಹೋಗೋಣ ಮಾಮ. ಸ್ಟಾರ್ಟ್. ಓಕೆ. ಡಾನ್ಸ್ ಮಾಡ್ತಾ ಏನ್ ಮಾಡ್ತಿದ್ದಾರೆ ನೋಡು ನೀಟಾಗೆ. ಯಾರು ಕೈ ಮುಗಿತಾ ಇದ್ದಾರೆ? ಗಣೇಶನ್ ಏನೋ ಮಾಡ್ತಾರೆ. ಸೂಪರ್. ಗಣೇಶನ್ ಏನ್ ಮಾಡ್ತಾರೆ? ಮಮ್ಮಿ ಇವಾಗ ಏನ್ ಮಾಡಿದ್ರು? ಡಾನ್ಸ್ ಮಾಡ್ಕೊಂಡು ಗಣೇಶನ್ ಎಲ್ಲಿ ಬಿಟ್ರು? ನೀರಗ್ ಬಿಟ್ರು. ಸೂಪರ್. ನಮ್ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ, ಜೊತೆಗೆ ಉದಯ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬಾ ಖುಷಿ ಪಟ್ಟಿದೆ. ಮಕ್ಳನ್ನ ಈ ತರ ಪ್ರೋಗ್ರಾಮ್ಸ್ ಅಲ್ಲಿ ಶೋ ಮಾಡೋದು, ಮಕ್ಳ ಬಗ್ಗೆ ಕೇಳೋದು, ಮಕ್ಳ ಜೊತೆ ಮಾತಾಡ್ಸೋದು ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ಅಂಡ್ ದೆನ್ ಕಾಮಿಡಿ ಆಗಿ ಕಾಮಿಡಿ ಚಾನೆಲ್ಸ್ ಅಲ್ಲಿ ಕಾಮಿಡೀಸ್ ನೋಡ್ಕೊಂಡ್ಬಿಟ್ಟು ಖುಷಿ ಪಟ್ಟು, ಬೋರಿಂಗ್ ಲೈಫು ಆಫೀಸ್ ಹೋಗೋದು ಬರೋದು ಮನೆಗೆ ಬರೋದು ಇದೇ ಆಗಿರುತ್ತೆ. ಅದ್ರ ಮಧ್ಯೆ ಕಾಮಿಡೀಸ್ ನೋಡ್ತಾ ಇದ್ರೆ, ಈ ಮಕ್ಳು ಶೋಸ್ ನೋಡ್ತಾ ಇದ್ರೆ ತುಂಬಾ ಖುಷಿ ಪಡುತ್ತೆ. ಓಕೆ ಸೂಪರ್. ನೀವಿಬ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೂ ಕೂಡ ತುಂಬಾ ಖುಷಿ ಕೊಡ್ತಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಇಬ್ರು ಪುಟಾಣಿಗಳ ಪೇರೆಂಟ್ಸ್ ಬಂದ್ರು. ಸಕ್ಕದಾಗಿ ನಾವು ಕೊಟ್ಟಂತ ಆಕ್ಟಿವಿಟಿಲಿ ಆಕ್ಟಿಂಗ್ ಕೂಡ ಮಾಡಿದ್ರು. ಹಾಗೆ ಪುಟಾಣಿಗಳ ಜೊತೆ ಅವರ ಜರ್ನಿನ ಕೂಡ ಶೇರ್ ಮಾಡ್ಕೊಂಡ್ರು. ಈಗ ನಮ್ಮ ಪುಟಾಣಿ ಏಜೆಂಟ್ 1 2 3 ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳುವಂತಹ ಟೈಮ್ ಬಂದಿದೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಪುಟಾಣಿ ಏಜೆಂಟ್ 1 2 3. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನೋಡ್ತಿದ್ದೀರಲ್ಲ, ಬ್ರೇಕ್ಗೂ ಮುಂಚೆ ಪುಟಾಣಿಗಳು ಸಕ್ಕದಾಗಿ ಮಾತಾಡಿದ್ರು. ಹಾಗೆ ಅವರ ಪೇರೆಂಟ್ಸ್ ಬಂದ್ರು, ಅವರು ಕೂಡ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರು. ಈಗ ನಮ್ಮ ಪುಟಾಣಿಗಳಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ತಿಳ್ಕೊಳ್ಳುವಂತಹ ಸಮಯ. ತನ್ವಿಕ್, ಸ್ಟೋರಿ ಹೇಳಕ್ ಬರತ್ತಾ ನಿಂಗೆ? ಬರುತ್ತಾ? ಯಾವ ಸ್ಟೋರಿ ಹೇಳ್ತೀಯಾ? ಒಂದ್ ಕೇಳಿಸ್ತೇನೆ. ಒಂದ್ ಪಾರ್ವತಿ ಒಂದ್ ಗಣೇಶ ಇದ್ರಂತೆ. ಆಮೇಲೆ ಶಿವ ಬಂದ್ರಂತೆ. ನನ್ ಪಾರ್ವತಿ ನೋಡ್ತೀನಂತ ಗಣೇಶ ಒಳಗಡೆ ಬಿಡ್ಲಿಲ್ಲ ಅಂತ. ಆಮೇಲೆ ಒಂದ್ ಕಟ್ಟಿ ತಗೊಂಡು ಗಣೇಶನ್ ಕಟ್ಟು ಹೋಯ್ನಂತ. ಆಮೇಲೆ ಪಾರ್ವತಿ ಒಂದು ಆನೆ ಮಂಗಿತಂತೆ. ಅದು ಕಟ್ಟು ಕಡಿಸ್ಕೊ ಬಂದು ಗಣೇಶನ್ ಹಾಕುದಂತೆ. ಆಮೇಲೆ ಸೊಂಡ್ಲು ಬಂತಂತೆ. ಹೌದಾ? ಯಾರ್ ಪಾರ್ವತಿ ಹೋಗಿದ್ರಂತಮ್ಮ ಕತ್ತು ಕಟ್ ಮಾಡ್ಕೊಂಡು ತಗೊಂಬರಕ್ ಆನೆದು? ಹೌದಾ? ಫ್ರೆಂಡ್ಸ್ ಹೇಳಕ್ ಬರತ್ತಾ? ಹೇಳು. ರೋಲಿ ಪೋಲಿ ಆಪ್ ಆಪ್ ಆಪ್
ರೋಲಿ ಪಾಲಿ ಡಮ್ 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 ರೋಲಿ ಪಾಲಿ ಬಿಗ್ 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 ರೋಲಿ ಪಾಲಿ ಸ್ಮಾಲ್ ಸ್ಮಾಲ್ ಸ್ಮಾಲ್. ಸೂಪರ್, ನನಗೂ ರೈಮ್ಸ್ ಹೇಳ್ಕೊಟ್ಟೆ ಕಣೋ, ಥ್ಯಾಂಕ್ ಯು. ಈಗ ನಮ್ಮ ಚಾರ್ವಿ ಯಾವ ಕತೆ ಕಲ್ತ್ಕೊಂಡ್ ಬಂದಿದ್ದಾಳ, ಇಲ್ಲ ಶ್ಲೋಕ ಹೇಳ್ತಾಳ, ಏನ್ ಮಾಡ್ತಾಳೆ ಅವಳನ್ನ ಕೇಳೋಣ ಬನ್ನಿ. ಚಾರ್ವಿ, ಪುಣ್ಯಕೋಟಿ ಕತೆ ಹೇಳ್ತೀನೇಮ್ಮ? ಹೇಳು. ಒಂದೂರಲ್ಲಿ ಟೈಗರ್ ಇತ್ತು. ಹೊಟ್ಟೆ ಇಸ್ಕೊಂಡು ನಿಂತಿದ್ ಬೆಟ್ಟದ ಮೇಲೆ. ಆಗ ಅದೇ ರೋಡಲ್ಲಿ ಪುಣ್ಯಕೋಟಿ ಹೋಗ್ತಾ ಇತ್ತ. ಟೈಗರ್ ಕರೀತು ನಿನ್ನ ತಿನ್ಬಿಡ್ತೀನಿ ಅಂತ. ನೀನ್ ತಿನ್ಬಿಡ್ತೀನಿ ಅಂತ ಕರೀತು. ಬೇಡ, ನನ್ನ ಮನೇಲಿ ಇನ್ನೂ ಚಿಕ್ಕ ಪಾಪು ಇದೆ, ಹಾಲು ಕುಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತು. ಇಲ್ಲ ನೀನ್ ಸುಳ್ಳು ಹೇಳ್ತಾ ಇದೀಯ, ಬರಲ್ಲ ಅಂತ ಹೇಳ್ತು. ಇಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜ ಬರ್ತೀನಿ, ಪಾಪುಗೆ ಹಾಲು ಕುಡಿಸಿ ಅಂತ ಬರ್ತೀನಿ ಅಂತ ಹೇಳ್ತು. ಪುಣ್ಯಕೋಟಿ ಆ ಪಾಪುಗೆ ಹಾಲು ಕುಡಿಸ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾ ಇದೆ. ಆಮೇಲೆ ಅಲ್ಲ, ಮುತ್ಕೊಂಡ್ ಬಂತು. ಓ ಹೌದಾ, ಸರಿ. ಪುಣ್ಯಕೋಟಿ ಪಾಪುಗೆ ಮುತ್ತು ಕೊಟ್ಟಿ ಎಲ್ಲಿಗ್ ಬಂತು? ಬೆಟ್ಟದತ್ರ ಬಂತು. ಹಿಂದೆ ಬಂದವ್ರೆ ದೂಕ್ಬೇಡಿ, ಮುಂದೆ ಬಂದವ್ರೆ ಹಾಯ್ಬೇಡಿ ಅಂತ ಹೇಳ್ತು. ಈಗ ಲಾಸ್ಟ್ ಆಗಿ ಹೇಳ್ಬಿಡೇಮ್ಮ. ಮತ್ತೆ ಬೆಟ್ಟದ ಹತ್ರ ಬಂತಲ್ಲ ಪುಣ್ಯಕೋಟಿ, ಆ ಹುಲಿ ಹತ್ರ. ಹುಲಿ ಏನ್ ಮಾಡ್ತು, ಏನ್ ಹೇಳ್ತು? ಬೆಟ್ಟದಿಂದ ಬಿದ್ದು ಸತ್ತೋಯ್ತು ಹುಲಿ. ಓಕೆ, ಪುಣ್ಯಕೋಟಿನ ಸುಮ್ನೆ ಬಿಟ್ಬಿಡ್ತು, ಹೋಗಿ ನೀನ್ ಚೆನ್ನಾಗಿರು ಅಂತ. ಕರೆಕ್ಟ್ ತಾನೇ? ಓಕೆ, ಸೂಪರ್. ಶ್ಲೋಕ ಹೇಳಕ್ ಬರತ್ತ ಚಿನ್ನಿ ನಿಂಗೆ? ಗುರು ಬ್ರಹ್ಮ ಹೇಳ್ಬಿಡು ಚಿನ್ನಿ ಅಂತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೂಪರ್. ವೀಕ್ಷಕರೇ, ನಮ್ಮ ಇಬ್ರು ಪುಟಾಣಿಗಳು ನಮ್ಮನ್ನ ಸಿಕ್ಕಾಪಟ್ಟೆ ಸೂಪರ್ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅವ್ರಿಗೆ ಸಿಗ್ತಾ ಇದೆ ನಮ್ಮ ಕಡೆಯಿಂದ ಗಿಫ್ಟ್ಸ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಮ್ಯಾಕ್ಸ್ ವೀಟಾ ಚಿಪ್ಸ್ ಅಂಡ್ ನಮ್ಕೀನ್ಸ್. ಪುಟಾಣಿಗಳಿಗೆ ಸಿಗ್ತಾ ಇದೆ ಮ್ಯಾಕ್ಸ್ ವೀಟಾ ಚಿಪ್ಸ್ ಅಂಡ್ ನಮ್ಕೀನ್ಸ್. ವೀಕ್ಷಕರೇ, ನಮ್ಮ ಇಬ್ರು ಪುಟಾಣಿಗಳಿಗೆ ನಮ್ಮ ಕಡೆಯಿಂದ ಗಿಫ್ಟ್ ಸೇರಿದೆ. ಇನ್ನು ನಿಮ್ಮ ಪುಟಾಣಿ ಕೂಡ ನಮ್ಮ ಶೋಲಿ ಬರ್ಬೇಕು, ಇದೇ ತರ ಸೂಪರ್ ಆಗಿ ಮಾತಾಡ್ಬೇಕು ಅಂತ ನಿಮಗೇನಾದ್ರೂ ಆಸೆ ಇದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಪುಟಾಣಿಯ ಹೆಸರು, ಡೀಟೇಲ್ಸ್, 3 ನಿಮಿಷದ ವಿಡಿಯೋನೇ ಒಂದು ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಎಪಿಸೋಡ್ ಸೂಪರ್ ಡೂಪರ್ ಆಗಿತ್ತು. ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗಿದೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತಿಬ್ರು ಪುಟಾಣಿಗಳ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಏನ್ ಮಾಡ್ತಿರ್ಬೇಕು? ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಈ ಕಾರ್ಯಕ್ರಮದ ಗಿಫ್ಟ್ ಪ್ರಾಯೋಜಕರು ಮ್ಯಾಕ್ಸ್ ವೀಟಾ ಚಿಪ್ಸ್ ಅಂಡ್ ನಮ್ಕೀನ್ಸ್. ಹ್ಯಾಪಿನೆಸ್ ಶೇರ್ಡ್.